ಈಶ್ವರಪ್ಪನವರು ಹೇಳಿದಂತ ಮಾತನ್ನ ಬೇರೆ ಅಪಾರ್ಥ ಕಲ್ಪಿಸೋ ರೀತಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಈಶ್ವರಪ್ಪ ಹೇಳಿರುವಂತದ್ದು ದೇಶದ್ರೋಹಿಗಳಿಗೆ ಗುಂಡಿಗೆ ಕೊಲ್ಲುವಂತ ಒಂದು ಕಾನೂನು ತನ್ನಿ ಅಂತ ಹೇಳಿರುವಂತದ್ದು. ಆದ್ರಿಂದ ಇವತ್ತೇನು ಅವ್ರ ಬಗ್ಗೆ ಟೀಕೆ ಟಿಪ್ಪಣಿಗಳು ಅಪಾರ್ಥಗಳು ನಡೀತಾ ಇದೆ. ಅವ್ರು ಹೇಳೋದಕ್ಕೂ ಇದಕ್ಕೇನು ಸಂಬಂಧ ಇಲ್ಲ. ಕುಂಬಳಕಾಯಿ ಕಳ್ಳ ಅಂತ ಹೇಳಿದ ಹೆಗಲ್ಮುಟ್ಟು ನೋಡಿಕೊಂಡು ರೀತಿಯಲ್ಲಿ ಅಪಾರ್ಥ ಕಲ್ಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಏನು ಅರ್ಥ ಇಲ್ಲ. ನಾನಿವತ್ತು ಬಂಟರ ಸಮಾವೇಶ ಇದೆ, ಸಾಯಂಕಾಲದಲ್ಲಿ ಭಾಗವಹಿಸಿ ನಾಳೆ ಒಂದೆರಡು ಕಾರ್ಯಕ್ರಮ ಮುಗಿಸಿ ನಾಡಿದ್ದು ಬೆಂಗಳೂರಿಗೆ ನಾವು ವಾಪಸ್ ಹೋಗ್ತಾ ಇದ್ದೇನೆ. ಈ ಪ್ರಮುಖ ಕಾರ್ಯಕ್ರಮಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೆ. ಸಿದ್ದರಾಮಯ್ಯ ಮಾತಾಡಿದ್ದಾರೆ, ಕೇಂದ್ರದ ಅನುದಾನ ಸುಳ್ಳು ಅಂತ ಹೇಳ್ಬಿಟ್ಟು ನಾನು ರಾಜೀನಾಮೆ ಕೊಡ್ತೀನಿ. ಕೇಂದ್ರದ ಅನುದಾನ ಸಂಬಂಧಪಟ್ಟ ನನ್ನ ಹೇಳಿಕೆ ನೀವು ಸುಳ್ಳಾದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಸಿದ್ದರಾಮಯ್ಯವರು ಹೇಳಿದ್ರು. ಸಿದ್ದರಾಮಯ್ಯನವರು ಏನ್ ಬೇಕಾದ್ರೂ ಹೇಳಿಕೆ ಕೊಡ್ತಾರೆ, ಮತ್ತೆ ಅವ್ರು ಹೇಳಿದ್ದೇ ಸರಿ ಅಂತ ಹೇಳುವಂತ ಸಾಬೀತು ಮಾಡೋ ಪ್ರಯತ್ನ ಮಾಡ್ತಾರೆ. ಕೇಂದ್ರ ಸರ್ಕಾರ ಯಾವ್ಯಾವ ರಾಜ್ಯಗಳಿಗೆ ಏನೇನು ಕೊಡಬೇಕು ಅನ್ನೋದನ್ನ ಆ ಕಾನೂನು ಚೌಕಟ್ಟಲ್ಲಿ ಏನೇನು ಕೊಡಬೇಕು ಅದೆಲ್ಲವನ್ನ ಕೊಟ್ಟಿದೆ. ಅದೇ ರೀತಿ ಕರ್ನಾಟಕಕ್ಕೂ ಎಲ್ಲ ರೀತಿಯ ಅನುದಾನವನ್ನು ಕೊಟ್ಟಿದೆ. ಆದರೂ ಸಹ ಸಿದ್ದರಾಮಯ್ಯನವರು ಶಾಸಕರನ್ನೆಲ್ಲ ಕರ್ಕೊಂಡೋಗಿ ಡೆಲ್ಲಿನಲ್ಲಿ ಒಂದು ರಾಜಕೀಯ ದೊಂಬರಾಟ ಮಾಡುವಂತ ಅಗತ್ಯ ಇರಲಿಲ್ಲ. ಕೇವಲ ಪ್ರಚಾರಕ್ಕಾಗಿ ಇದೆಲ್ಲ ಮಾಡ್ತಾರೆ ಹೊರತು ಸತ್ಯಾಂಶ ಯಾವುದೂ ಇಲ್ಲ. ಅವರ ನಡವಳಿಕೆಯನ್ನು ನಾನು ಖಂಡಿಸ್ತೇನೆ. ಸರ್, ದಾವಣಗೆರೆಯಲ್ಲಿ ಈಶ್ವರಪ್ಪನವರ ಮೇಲೆ ಎಫ್ಐಆರ್ ಹಾಕಿ ದಾವಣಗೆರೆ ಪೊಲೀಸರಿಗೆ ಎಫ್ಐಆರ್ ಹಾಕಿದ್ರೆ ಕಾನೂನು ಚೌಕಟ್ಟಲ್ಲಿ ಏನ್ ಬೇಕು ಅದನ್ನು ಎದುರಿಸ್ತಾರೆ. ತಪ್ಪು ಕಲ್ಪನೆ ಮಾಡಿಕೊಂಡು ಈ ರೀತಿ ಎಲ್ಲ ಅಪಾರ್ಥ ಮಾಡಿಕೊಂಡು ಅವ್ರ ಮೇಲೆ ಎಫ್ಐಆರ್ ಹಾಕಿರೋದು ಸರಿಯಲ್ಲ.